ಸಭೆ ಇದೆಯಲ್ಲ, ಇದೊಂದು ರೀತಿ ಬೌದ್ಧಿಕವಾದ ಸಭೆಯೂ ಹೌದು. ಇದು ಸಿಳ್ಳೆ ಹೊಡೆಯೋ ಸಭೆ ಅಲ್ಲ ನನ್ನ ದೃಷ್ಟಿ ಒಳಗೆ. ಅಂದ್ರೆ ಒಂದು ಕಾಲದಲ್ಲಿ ಒಂದು ಸಮಾರಂಭದಲ್ಲಿ ಅಲ್ಲಿನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ನನ್ನ ನಡುವೆ ಅಷ್ಟೊಂದು ಆತ್ಮೀಯತೆ ಬೆಳೆದಿಲ್ಲದೆ ಇರುವಂತ ಒಂದು ಸಂದರ್ಭದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಲ್ಲಿ ಒಂದು ಸಮಾರಂಭ ನಡೀತು. ನನ್ನನ್ನು ಪ್ರಾಸ್ತಾವಿಕ ಮಾತು ಆಡೋದಕ್ಕೆ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಉದ್ದೇಶಿಸಿ ಅವರನ್ನ ಪ್ರಶಂಸೆ ಮಾಡಿ ಅವರ ಸಾಧನೆಯನ್ನು ಹೇಳಿ ಕಡೆಗೆ ಒಂದು ಮಾತನ್ನು ಹೇಳಿದೆ. ಕೋಟ್ಯಾಂತರ ಜನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳಿದ್ದಾರೆ, ಆದರೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ನನ್ನಂತ ಅಜ್ಞಾತ ಅಭಿಮಾನಿಗಳು ಇದ್ದೀವಿ. ನಾವು ಸ್ಟಾರ್ ಕಟ್ಟೋದಿಲ್ಲ, ಸಿಳ್ಳೆ ಹೊಡೆಯೋದಿಲ್ಲ, ಬೆರವಣಿಗೆ ಮಾಡೋದಿಲ್ಲ, ಆದರೆ ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತೇವೆ ಅಂತ ಹೇಳಿದ್ರು. ಅವ್ರು ಹೋಗ್ಬೇಕಾದ್ರೆ ಮೆತ್ತಕ್ಕೆ ಬಂದು ನನ್ನ ಹತ್ರ ಏನೋ ಅಜ್ಞಾತ ಅಭಿಮಾನಿಗಳು ಅಂದ್ರಲ್ಲ, ಅದು ಏನು ಅಂತ ಕೇಳಿದ್ರು. ಅವರು ಆಮೇಲೆ ಅದರ ನಂತರದಲ್ಲಿ ಬಹುಶಃ ನನ್ನ ಮತ್ತು ಅವರ ಆತ್ಮೀಯತೆ ಹೆಚ್ಚಾಗಕ್ಕೆ ಶುರುವಾಯಿತು. ಜನ್ಮ ಜೋಡಿಗೆ ನಾನು ಕೆಲಸ ಮಾಡಿದೆ. ಬಹಳ ಅದ್ಭುತವಾದಂತಹ ಒಂದು ಸಿನಿಮಾದಲ್ಲಿ ಶಿವಣ್ಣ ಅವರು ನಾಯಕನ ಪಾತ್ರ ಮಾಡಿದ್ರು. ಇದೆಲ್ಲ ಚರಿತ್ರೆ ಇದೆ. ಆದರೆ ರಾಜ್ಕುಮಾರ್ ಅವರು ತಮ್ಮ ಅನುಭವ ಕಥನವನ್ನ ತಾವೇ ಹೇಳಿಕೊಂಡಂತಹ ಶ್ರೀ ದತ್ತರಾಜ್ ಅವರು ಅಷ್ಟೇ ಸಮರ್ಥವಾಗಿ ದಾಖಲೆ ಮಾಡಿದಂತಹ, ಯಾಕೆಂದ್ರೆ ಈ ಕಾಲದಲ್ಲಿ ಹೇಳಿದ್ದೊಂದು ಬರೆಯೋದೊಂದು ಇರುತ್ತೆ. ಅಂಥವ್ರು ಅನೇಕರು ರಾಜ್ಕುಮಾರ್ ಅಡಿಗೆ ಮನೆಯವರೆಗೂ ನಾವು ಹೋಗಿದ್ದೇವೆ ಅನ್ನೋ ಭ್ರಮೆಯ ಒಳಗಡೆ ಸುಳ್ಳು ಸುಳ್ಳು ಬರೆದಿರೋರು ಉಂಟು, ನಮ್ಮಲ್ಲಿ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಥಾವತ್ತಾಗಿ ಆ ದಾಖಲೆಯನ್ನ ಹಾಗೆ ಕೊಡ್ತಕ್ಕಂಥವ್ರು ಇದಾರಲ್ಲ, ಅದು ಬಹಳ ಅಪರೂಪದ ಸಂಗತಿ. ಶ್ರೀ ದತ್ತರಾಜ್ ಅವರು ಅಂಥದ್ದೊಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಡುವೆ ಇಲ್ಲ. ಅವರ ಪುಣ್ಯ ಸ್ಮರಣೆಯ ದಿನ ಇವತ್ತು. ಹಾಗಾಗಿ ಅವರಿಗೆ ವಿಶೇಷವಾದ ಗೌರವಗಳನ್ನು ಅರ್ಪಿಸ್ತಾ, ಅದೇ ಸಂದರ್ಭದಲ್ಲಿ ದತ್ತರಾಜ್ ಅವರು ನಮ್ಮ ನಡುವೆ ಇಲ್ಲ. ಅವರು ಮಾಡಿದ ಈ ಕೆಲಸ ಇದೆಯಲ್ಲ, ಅದನ್ನು ಜ್ಞಾಪಿಸಿಕೊಳ್ತಾ ನಾನು ಕೆಲವು ಮಾತುಗಳನ್ನ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ರಾಜ್ಕುಮಾರ್ ಅವರ ಬಗೆಗೆ ನೂರಾರು ಕೃತಿಗಳು ಬಂದಿವೆ. ಬಹುಶಃ ನನ್ನ ತಿಳುವಳಿಕೆ ಸರಿ ಅನ್ನೋದಾದರೆ ಗೊತ್ತಿಲ್ಲ, ಯಾಕೆಂದ್ರೆ ನಾವೆಲ್ಲ ಸರ್ವಜ್ಞರಲ್ಲ. ನಾವು ಸರ್ವಜ್ಞರು ಅಂತಿಮ ಸತ್ಯದ ಹರಿಕಾರರು ಅಂತ ತಿಳ್ಕೊಂಡ್ರೆ ಅದು ಆತ್ಮವಂಚನೆ ಅಂದ್ಕೊಂಡಿದ್ದೀನಿ ನಾನು. ನನ್ನ ತಿಳುವಳಿಕೆಯ ಮಿತಿಯಲ್ಲಿ ಹೇಳೋದಾದರೆ, ಭಾರತ ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದರ ಬಗ್ಗೆ ಬರದೇ ಇರುವಷ್ಟು ಪುಸ್ತಕಗಳು ಬಂದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ. ಅಷ್ಟು ಪುಸ್ತಕಗಳನ್ನ ಬರೆಸಿಕೊಂಡಂತಹ ಒಬ್ಬ ಕಲಾವಿದ. ನೀವು ಕೋಟ್ಯಾಂತರ ಜನ ಸಿನಿಮಾ ನೋಡೋರಿರ್ಬೋದು, ಆದ್ರೆ ಒಬ್ಬ ಕಲಾವಿದ ಬರೆಸ್ಕೊಳ್ಳೋದಿದೆಯಲ್ಲ, ಅಂದ್ರೆ ಬರೆಸ್ಕೊಳ್ಳೋದನ್ನವರು ಬರೀರಿ ಅಂತ ಹೇಳಿದ್ರು ಅಂತಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬರೆಯೋದ್ರ ಮುಖಾಂತರವಾಗಿ ನಮಗೊಂದು ಸಾರ್ಥಕ ಭಾವ ಮೂಡುತ್ತೆ ಅಂತ ಲೇಖಕರು ಭಾವಿಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಅಪರೂಪದ ಸಂಗತಿ. ಅದು ಒದಗಿದ್ದು ರಾಜ್ಕುಮಾರ್ ಅವರಿಗೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂತ ಅನೇಕ ಕೃತಿಗಳು, ಕೆಲವರು ಅಭಿಮಾನದಿಂದ ಬರೆದಿರೋರಿದ್ದಾರೆ, ಈ ಬಹುಳೆ ತರದವರು. ಅದರ ಜೊತೆಗೆ ಈಗ ಗಣಪತಿ ತರದವರು, ವೀರಪ್ಪನ ಅಪಹರಣದ ನಂತರದಲ್ಲಿ, ಅವರು ಬಂದ ನಂತರದಲ್ಲಿ ಎದುರುಗಡೆ ಕೂತು ಅವರ ವಿವರಗಳನ್ನೆಲ್ಲ ಸಂಗ್ರಹಿಸಿ ರೂಪತಾರದಲ್ಲಿ ಬರೆದ ಒಂದು ಅಧಿಕೃತ ಮಾಹಿತಿಯ ಪುಸ್ತಕ ಇದೆ. ಬಹಳ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕಥಾನಾಯಕನ ಕಥೆ ಬಿಡುಗಡೆ ಆಗ್ತಿರೋ ಸಂದರ್ಭದಲ್ಲಿ ನಾನು ದೊಡ್ಡಹುಲ್ಲೂರು ಅವರ ಒಂದು ತಪಸ್ಸಿನ ರೀತಿಯಲ್ಲಿ ಕೂತು 10-12 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕನ್ನ, ಚಿತ್ರಗಳನ್ನ ಅಧಿಕೃತವಾಗಿ ಕಟ್ಟಿಕೊಟ್ಟಿದ್ದಿದೆಯಲ್ಲ, ಇದು ಭಾರತೀಯ ಚಿತ್ರರಂಗದ ಯಾವ ಕಲಾವಿದರಿಗೂ ಸಲ್ಲದೇ ಇರೋ ಗೌರವ. ಹಾಗಾಗಿ ದೊಡ್ಡೂರು ಅವರ ಪುಸ್ತಕ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕೊಳ್ಳಲೇಬೇಕು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದೊಂದು ಅತ್ಯುತ್ತಮವಾದ ಒಂದು ಸಂಶೋಧನೆಯ ಕೃತಿಯಾಗಿದೆ. ರಾಜ್ಕುಮಾರ್ ಅವರ ವಿಶೇಷ ಏನು ಅಂದ್ರೆ, ಈ ಮಾತುಗಳನ್ನು ಅನೇಕ ಸಂದರ್ಭದಲ್ಲಿ ಹೇಳಿರೋದುಂಟು, ಆದರೆ ಸಂಕ್ಷಿಪ್ತವಾಗಿ ನಾನು ಮಾತುಗಳನ್ನ ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಸಂಕ್ಷಿಪ್ತ ಅಂತ ಅಂದ್ರೆ ನಮ್ಮ ಮೇಷ್ಟ್ರುಗಳು ಹೇಳಿ ಕೇಳಿ 1 ಗಂಟೆ ಪಾಠ ಮಾಡಿದವರು 55 ನಿಮಿಷ ಸಂಕ್ಷಿಪ್ತ ಅನ್ಸುತ್ತೆ. ಅಷ್ಟು ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಆದರೆ ಇವತ್ತು ಬಹಳ ವಿಶೇಷ, ನನಗೆ ಶಿವರಾಜ್ ಕುಮಾರ್ ಅವರು ಬಂದು ಈ ಪುಸ್ತಕವನ್ನು ಜನಾರ್ಪಣೆ ಮಾಡಿರೋದು ಒಂದು ವಿಶೇಷ ಅಂತ ಅಂದ್ಕೊಂಡಿದ್ದೀನಿ ನಾನು. ಏಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿಯೇ ನಡೆದು ಬರ್ತಾ ಇರ್ತಕ್ಕಂಥ ಅವರ ಕುಟುಂಬ ಇದೆಯಲ್ಲ, ಅದು ರಾಜ್ಕುಮಾರ್ ಅವರಿಗೆ ನಿಜವಾದ ಅರ್ಥದಲ್ಲಿ ಗೌರವವನ್ನು ಸಲ್ಲಿಸುತ್ತೆ. ನಾವು ತಂದೆಗೆ ತಕ್ಕ ಮಗ ಅಂತೀವಿ, ತಾಯಿಗೆ ತಕ್ಕ ಮಗಳು ಅಂತೀವಿ, ಇವೆಲ್ಲ ಹೇಳ್ತೀವಲ್ಲ,
ಅದರ ಸಾರ್ಥಕದ ರೂಪವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ಹಾದಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಇವತ್ತು ಬಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಬಹಳ ಸಂತೋಷ ಆಗಿದೆ. ಜೊತೆಗೆ ಭಾರ್ಗವ ಅವರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿದ ಅಪಾರ ಅನುಭವದ ಭಾರ್ಗವ ಅವರು ಬಂದಿದ್ದಾರೆ. ರಾಜ್ಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅದರ ಜೊತೆಗೆ ಈ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಕೇಳ್ತಕ್ಕಂಥವರಿಗೆ ಅವ್ರು ಕೊಡೋ ಮಾಹಿತಿ ಇದೆಯಲ್ಲ, ಮುಚ್ಚುಮರೆ ಇಲ್ಲದೆ ಕೊಡುವ ಮಾಹಿತಿ ಇದೆಯಲ್ಲ, ಅದಕ್ಕಾಗಿಯೇ ಪ್ರಭಾಕರ್ ಅವರನ್ನು ಒಂದು ವಿಶ್ವಕೋಶ ಅಂತ ಕರೆದು ಚಿತ್ರರಂಗದ ಒಳಗಡೆ ಇರುವಂತ ವಿಶ್ವ ಇದೆಯಲ್ಲ ಅದನ್ನೆಲ್ಲ ಬಹಳ ಚೆನ್ನಾಗಿ ಬಯಲು ಮಾಡ್ತಿರೋ ಭಾರ್ಗವ ಅವರು ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಜಯಮಾಲಾ ಅವರು, ಜಯಮಾಲಾ ಕೇವಲ ನಟಿ ಅಲ್ಲ, ಕೇವಲ ಕಲಾವಿದೆ ಅಲ್ಲ, ರಾಜ್ಕುಮಾರ್ ಅವರ ಕುಟುಂಬದಿಂದಲೇ ಚಿತ್ರರಂಗಕ್ಕೆ ಪರಿಚಿತರಾಗಿ ಅದಕ್ಕಿಂತ ಮುಂಚೆ ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿ ಒಂದು ದೃಶ್ಯದಲ್ಲಿ ಮಾತ್ರ ಭಾಗವಹಿಸಿದ್ರು. ನಾಯಕಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಪರಿಚಿತರಾಗಿ ಅವರ ಜೊತೆ ಅನೇಕ ಚಿತ್ರಗಳನ್ನ ಮಾಡಿದ್ದಲ್ಲದೆ ಅವರು ನಿರ್ಮಾಪಕಿಯಾದರು. ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಚಿತ್ರಗಳನ್ನು ಕೊಟ್ಟಂತ ಒಬ್ಬ ನಿರ್ಮಾಪಕಿಯಾದರು. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ 2ನೇ ಸಾರಿ ಅವರು ಅಧ್ಯಕ್ಷೆಯಾಗಿ ಬಂದಿದ್ದಾರೆ. ಹಾಗಾಗಿ ಚಿತ್ರರಂಗಕ್ಕೆ ಅವರು ಕೊಟ್ಟಿರೋ ಕೊಡುಗೆಯನ್ನು ನಾವು ಜ್ಞಾಪಿಸಿಕೊಳ್ಬೇಕು. ಇವರೆಲ್ಲರೂ ಬಂದಿರೋದ್ರ ಜೊತೆಗೆ ಈ ಸಮಾರಂಭವನ್ನು ನಡೆಸ್ತಿರೋದು 2 ವಿಶ್ವವಿದ್ಯಾಲಯಗಳು. ಆ ವಿಶ್ವವಿದ್ಯಾಲಯಗಳು ಒಬ್ಬ ಚಲನಚಿತ್ರ ಕಲಾವಿದನಿಗೆ ಕೊಟ್ಟಂತಹ ಗೌರವ ಇದೆಯಲ್ಲ, ಅದಕ್ಕೆ ಸಾಕ್ಷಿ ಆ ಶಕ್ತಿ ಯಾರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಸಾಮಾನ್ಯವಾಗಿ ವಿಶ್ವವಿದ್ಯಾಲಯಗಳು ಪ್ರಾಧ್ಯಾಪಕರು ಸಿನಿಮಾ ನೋಡೋದು, ಧಾರಾವಾಹಿ ನೋಡೋದು ಸ್ವಲ್ಪ ಕಡಿಮೆನೇ, ನೋಡದೆ ಬೈಕೊಳ್ಳೋದು ಜಾಸ್ತಿ, ಬುದ್ಧಿಜೀವಿಗಳು ನೋಡಿ ಆ ಕಾರಣಕ್ಕೆ. ಆದ್ರೆ 2 ವಿಶ್ವವಿದ್ಯಾಲಯಗಳು ಈ ರೀತಿಯ ಗೌರವವನ್ನು ಕೊಡೋದಕ್ಕೆ ಕಾರಣ ಏನು ಅಂದ್ರೆ ರಾಜ್ಕುಮಾರ್ ಎನ್ನುವ ಒಂದು ಅಂತಃಶಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯವಾದ ಕಾರಣ. ಹಾಗಾಗಿ ಈ ಸಮಾರಂಭ ನನಗೆ ಒಂದು ಚಾರಿತ್ರಿಕವಾದ ಸಮಾರಂಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ರಾಜ್ಕುಮಾರ್ ಏನು ವಿಶೇಷ ಅಂದ್ರೆ ಅವರನ್ನ ಸಾಮಾನ್ಯವಾಗಿ ಅವರನ್ನೆಲ್ಲ ಯಾರನ್ನೇ ಆಗಲಿ ಒಂದು ಬಹಳ ರಾಜ ಪ್ರತಿಭೆ ಅಂತ ಕರೀತಾರೆ. ಅನೇಕರು ರಾಜನ್ ಕಳೆಕಣಯ ಅಂತಾರೆ. ಆದ್ರೆ ನಾನು ರಾಜ್ಕುಮಾರ್ ಅವರನ್ನ ಪ್ರಜಾಪ್ರತಿಭೆ ಅಂತ ಕರೆಯಕ್ಕೆ ಇಷ್ಟಪಡ್ತೇನೆ. ಹಾಗಂತ ಹೇಳಿ ರಾಜನಿಗೆ ಅವಮಾನ ಮಾಡ್ತಿಲ್ಲ ನಾನು, ಯಾಕೆಂದ್ರೆ ಇದನ್ನ ಅಪವ್ಯಾಖ್ಯಾನ ಮಾಡ್ಬಿಡ್ತಾರೆ ಎಷ್ಟೋ ಸಾರಿ. ಆದ್ರೆ ಪ್ರಜಾಪ್ರತಿಭೆ ಯಾಕೆ ಅಂತಂದ್ರೆ ನಮ್ಮ ಪ್ರಜೆಗಳನ್ನು ನೋಡಿ, ನಮ್ಮ ಸಮಾಜವನ್ನ ನೋಡಿ, ಸಮಾಜದಲ್ಲಿರುವ ಸಮಸ್ತ ಸ್ತರಗಳನ್ನು ಚಿತ್ರದಲ್ಲಿ ಪ್ರತಿನಿಧಿಸಿದಂತಹ ಏಕೈಕ ಕಲಾವಿದ ಯಾರಾದರೂ ಡಾಕ್ಟರ್ ರಾಜ್ಕುಮಾರ್ ಅವರು. ರೈತನ ಪಾತ್ರ ಮಾಡಿದ್ದಾರೆ, ಕಾರ್ಮಿಕರ ಪಾತ್ರ ಮಾಡಿದ್ದಾರೆ, ಪ್ರಾಧ್ಯಾಪಕರ ಪಾತ್ರ ಮಾಡಿದ್ದಾರೆ, ದಲಿತರ ಪಾತ್ರ ಮಾಡಿದ್ದಾರೆ, ಚಕ್ರವರ್ತಿ ಪಾತ್ರ ಮಾಡಿದ್ದಾರೆ, ದೇವರ ಪಾತ್ರ ಮಾಡಿದ್ದಾರೆ, ಭಕ್ತರ ಪಾತ್ರ ಮಾಡಿದ್ದಾರೆ, ರಾಕ್ಷಸರ ಪಾತ್ರ ಮಾಡಿದ್ದಾರೆ, ಹಳ್ಳಿ ಪಾತ್ರ ಮಾಡಿದ್ದಾರೆ, ನಗರದ ಪಾತ್ರ ಮಾಡಿದ್ದಾರೆ. ಯಾವುದು ಮಾಡಿಲ್ಲ ಹೇಳಿ ಅವರು. ಹಾಗಾಗಿ ಅವರು ಇಡೀ ಪ್ರಜಾವಲಯವನ್ನು ಪ್ರತಿನಿಧಿಸಿದ್ದಾರೆ. ಬಹಳ ಬಹಳ ಮುಖ್ಯವಾದಂತಹ ಅಂಶ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಜನಗಳ ಮನಸ್ಸಿನಲ್ಲಿ ಬೇರು ಬಿಟ್ಟಂತಹ ಮಹಾಪ್ರತಿಭೆ ಅದು, ಜನಗಳ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದು. ನೀವು 2 ಉದಾಹರಣೆನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಕನ್ನಡ ಈ ರಾಜ್ಕುಮಾರ್ ಅಧ್ಯಯನ ಪೀಠದ ಪ್ರಭಾಕರ್ ಅವರ ಮಾತುಗಳಲ್ಲಿ ಬರೀತಾ ಡಾಲಿ ಧನಂಜಯ ಅವರ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಇಲ್ಲಿ ಡಾಲಿ ಧನಂಜಯ ನಟ, ಈಗ ಪ್ರಬುದ್ಧಮಾನಕ್ಕೆ ಬಂದಿರುವಂತ ಒಬ್ಬ ಕಲಾವಿದ. ಅವ್ರ ಅಜ್ಜಿ ಕಾಣೆಯಾಗ್ಬಿಡ್ತಾರೆ, ಇದ್ದಕ್ಕಿದ್ದಾಗೆ ಕಾಣೆಯಾಗ್ಬಿಡ್ತಾರಂತೆ ಧನಂಜಯ ಅಜ್ಜಿ. ಎಲ್ಲೋದ್ರು ಅಂತ ಹುಡುಕ್ತಾರೆ. 2 ದಿವಸ ಆದ್ರೂ ವಾಪಸ್ಸೇ ಬರೋದಿಲ್ಲ ಅವರು. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಇರುವಾಗ 2 ದಿವಸದ ನಂತರದ ಒಳಗಡೆ ಡಾಲಿ ಧನಂಜಯ ಅವರ ಅಜ್ಜಿ ವಾಪಸ್ ಬರ್ತಾರೆ. ಆಗ ಇವ್ರಿಗೆ ಸಂತೋಷ ಆಗತ್ತೆ. ಅಜ್ಜಿ ಎಲ್ಲೋಗಿದ್ದೆ ನೀನು ಅಂದ್ರೆ ರಾಜ್ಕುಮಾರ್ ಅವ್ರು ನೋಡಕ್ ಹೋಗಿದ್ದೆ ಅಂತಾನೆ. ರಾಜ್ಕುಮಾರ್ ಅವ್ರು ಸತ್ತು ಎಷ್ಟೋ ವರ್ಷ ಆಗಿದೆ, ಎಲ್ಲಜ್ಜಿ ನೀನು ಹೋಗಿದ್ದೆ? ನಿನಗೆ ಗೊತ್ತಿಲ್ಲ, ಹೋದೆ ಸಮಾಧಿ ಹತ್ರ ಹೋದೆ, ನಾನು ಕೂತ್ಕೊಂಡೆ, ರಾಜ್ಕುಮಾರ್ ನನಗೆ ಬದುಕಿದ್ದಾರೆ. ಯಾಕೆ ಹೋಗಿದ್ದೆ ಅಲ್ಲಿ ಅಂದ್ರೆ ನಮ್ಮ ಹುಡುಗ ನನ್ನ ಮೊಮ್ಮಗ ಚಿತ್ರರಂಗಕ್ಕೆ ಬಂದಿದ್ದಾನಪ್ಪ, ಅವ್ನು ಸರಿಯಾಗಿ ನೋಡ್ಕೊ ನೀನು, ಅವ್ನ ಮುಂದಕ್ಕೆ ಬರೋಂಗ ನೋಡ್ಕೊ ನೀನು ಅಂತ ಹೇಳಿ ಅಷ್ಟು ಮುಗ್ಧತೆ ಇದೆಯಲ್ಲ. ನಾನು ಅದಕ್ಕೆ ಸಮಾಧಿ ಹತ್ರ ಹೋಗಿ ರಾಜ್ಕುಮಾರ್ ಅವರನ್ನ ಬೇಡ್ಕೊಂಡು ಬಂದಿದ್ದೀನಪ್ಪ ನಿನಗಾಗಿ ಅಂತ ಹೇಳಿದ್ರಂತೆ. ಈ ಜನಗಳ ಮನಸ್ಸಿನಲ್ಲಿ ಬೇರೂರೋದ್ರೆ ಹೀಗೆ ಇದೆ, ಜನಗಳ ಮನಸ್ಸಿನಲ್ಲಿ ಈ ರೀತಿ ಬೇರೂರಿದವರು. ಹಾಗಾಗಿ ಅವರು ಪ್ರಜೆಗಳಲ್ಲಿ ಬಹಳ ದೊಡ್ಡ ಮನುಷ್ಯರಾದವರು ರಾಜ್ಕುಮಾರ್ ಅವರು.
ಇನ್ನೊಂದು ಇದೇ ತರ ಒಬ್ಬ ಮುದುಕಿಯ ಸಂದರ್ಭವನ್ನು ಹೇಳಕ್ ಇಷ್ಟಪಡ್ತೇನೆ. ಗೋಕಾಕ್ ಚಳವಳಿ, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸದೆ ಇದ್ದಿದ್ರೆ ಗೋಕಾಕ್ ಚಳವಳಿ ಅಷ್ಟು ತೀವ್ರವಾಗಿ ಆಗ್ತಿರ್ಲಿಲ್ಲ. ಆರಂಭ ಮಾಡಿದವರು ಲೇಖಕರು, ಬೇರೆ ಬೇರೆ ಕಲಾವಿದರು, ಪ್ರಾಧ್ಯಾಪಕರು, ಅಭಿಮಾನಿಗಳು, ಹೋರಾಟಗಾರರು ನಿಜ. ಡಾಕ್ಟರ್ ರಾಜ್ಕುಮಾರ್ ಪ್ರವೇಶದ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಒಂದು ಸಂಚಲನ ಉಂಟಾಯ್ತು. ಆ ಸಂದರ್ಭದಲ್ಲಿ ಅವರು ಊರೂರು ಸುತ್ತಿ ಕನ್ನಡದ ಪರವಾಗಿ ಭಾಷಣಗಳನ್ನು ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಊರನ್ನ ದಾಟಿ ಬರ್ತಾರೆ. ಒಂದು 15 ಕಿಲೋಮೀಟರ್ ಹೋಗಿರ್ತಾರೆ. ಅವರು 15 ಕಿಲೋಮೀಟರ್ ಹೋದ ನಂತರದಲ್ಲಿ ಭಗವಾನ್ ಅವರು ಹೇಳ್ತಾರೆ, ಅವರು ಅಲ್ಲೊಂದು ಅಜ್ಜಿ ಒಂದು ಅರಳಿ ಕಟ್ಟೆ ಹತ್ರ ಹಾರ ಹಿಡ್ಕೊಂಡು ಕಾಯ್ತಾ ಇತ್ತು ಅಂತ ರಾಜ್ಕುಮಾರ್ ಅವ್ರು ಹೇಳಿರಿ. ಎಂತ ಕೆಲಸ ಮಾಡಿದ್ರಿ, ಅಲ್ಲೇ ಹೇಳೋದು ಬೇಡವೇನ್ರಿ, ಆ ಊರಲ್ಲಿ ನಿಂತ್ಕೊಳ್ಳೋ ಅಂತ ಉದ್ದೇಶ ಇರ್ಲಿಲ್ಲ. ಕಡೆಗೆ ರಾಜ್ಕುಮಾರ್ ಹೇಳ್ತಾರೆ ಕಾರ್ ವಾಪಸ್ ತಿರುಗಿಸಿ ಅಂತ. 15 ಕಿಲೋಮೀಟರ್ ವಾಪಸ್ ಹೋಗಿ ಅಜ್ಜಿ ಅಲ್ಲೇ ಕೂತಿರುತ್ತೆ. ಅಯ್ಯೋ ರಾಜ್ಕುಮಾರ್ ಅವರು ನೋಡ್ಲಿಲ್ವಲ್ಲಪ್ಪ ನಾನು ಅಂತ ಹೇಳಿ ಹೋಗಿ ಅಜ್ಜಿ ಕೈ ಮುಗಿತಾರೆ. ಅಜ್ಜಿ ಹಾರ ಹಾಕಕ್ ಬಂದಾಗ ಹಾರವನ್ನ ಆ ಅಜ್ಜಿಗೆ ಹಾಕಿ ಅಜ್ಜಿಯ ಕಾಲಿಗೆ ಬಿದ್ದು ನಿನ್ನ ಆಶೀರ್ವಾದ ಬೇಕು ಅಂತಾರೆ. ಈ ರೀತಿ ಮಾಡಕ್ ಸಾಧ್ಯ ಇರೋದು ರಾಜ್ಕುಮಾರ್ ಅವರು ಮಾಡ್ತಾರೆ. ಅಂದ್ರೆ ಈ ಘಟನೆಗಳಲ್ಲಿ ನಾನು ಹೇಳೋದಕ್ಕೆ ಕಾರಣ ಏನಂತ ಅಂದ್ರೆ, ಒಂದು ಪ್ರಜಾಪ್ರತಿಭೆಗೆ ಮಾತ್ರವೇನೆ ಜನಗಳಿಗೆ ಗೌರವ ಕೊಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅವರು ಅಭಿಮಾನಿ ದೇವರುಗಳೇ ಅಂತ ಕರೆದವರು. ಅಭಿಮಾನಿ ದೇವರುಗಳೇ ಅನ್ನೋದು ರಾಜ್ಕುಮಾರ್ ಕಾಲದಾಗ ಮಾತ್ರನೇ ಜನ ಚಪ್ಪಾಳೆ ತಟ್ಟದು.